ಆನಂದ ಫೋನ್ ಮಾಡಿದ್ರು ಗೊತ್ತಾಯ್ತಾವತ್ತು ಬೆಳಿಗ್ಗೆ. ಹಿಂದಿನ ದಿವಸ ಸಂಜೆ ಆಗಿತ್ತು. ಕಾರ್ಯ ಮುಗಿಲ್ಲ. ಮುಂಚೆಯನ್ನು ಹೇಳ್ಕೊಳ್ಳಿಲ್ಲ ನಾವು. ಮ್ಯಾನ್ಪವರ್ಲಿ ಕೆಲಸ ಮಾಡ್ತಾರೆ ಬೇರೆ ಕಡೆ. ಅಷ್ಟು ಪ್ರಾಮಾಣಿಕತೆಯಿಂದ ಇದ್ದು ಅಪರಾಧ ಹೊಸಿದ್ರೆ ನಮಗೆ ತುಂಬ ನೋವಾಗ್ತದೆ ಸರ್. ಪ್ರಶ್ನೆ ನಾವಂತ ಸುಮ್ಮನೆ ಕೂಡ ಪ್ರಶ್ನೆ ಏನು ನಾವು ರಾಜಕೀಯ ಅಲ್ಲ. ಅಮಾಯಕರಿಗೆ ರೀತಿ ಒತ್ತಡ ಈ ಥರ ರೇಟ್ ಮಾಡಿರ್ತಕ್ಕಂಥದ್ದು ಮುಂದೆ ಆಡಿ ಅವಕಾಶ ಮಾಡ್ಕೊಂಡು ಪರ್ಮಿಟ್ ಆಗಿದೆ. ಪರ್ಮಿಟ್ ಆಗಿ 1 ವರ್ಷ ನೀವು ಧೈರ್ಯವಾಗಿರಮ್ಮ. ಇಬ್ಬರು ಗಂಡು ಮಕ್ಕಳು ಇದ್ದಾರೆ, ಅದೇ ಕಾರಣಕ್ಕೂ ಬಂದ್ಬಿಟ್ರಿ. ಪ್ರಶ್ನೆ ಇಲ್ಲಮ್ಮ, ನಾವು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಸುಮ್ಮನೆ ಯಾರೋ ಮನುಷ್ಯನೇ ಹೋದ್ಮೇಲೆ ಈಗ ನಮ್ಮ 2 ಮಕ್ಕಳು ಎಜುಕೇಶನ್ ಏನು ದಾರಿ ಏನಂತ ಗೊತ್ತಾಗ್ತದೆ ಮೇನ್ ಅದೊಂದು ತಲೆ. ಯಾಕಂದ್ರೆ ಅವ್ರು ಆಫೀಸರ್ ಆಗಿಬಿಟ್ರು, ಏನೋ ಒಂದು ದೊಡ್ಡ ಆಗಿತ್ತು ನಮ್ಮ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ, ಪರಿಹಾರ ಕೊಡಬೇಕು ಅಂತ. ಅಧ್ಯಕ್ಷ ಪಕ್ಷದಿಂದ 1 ಲಕ್ಷ ಸುಮ್ಮನೆ ನಿಮ್ಮ ಪಾಪ ಯಜಮಾನ್ರ ಮೇಲೆ ಇನ್ನೋಸೆಂಟ್ ಮೇಲೆ ಆರೋಪ ಮಾಡಿ ಅದಕ್ಕೆ ಪ್ರಶ್ನೆ ಇಲ್ಲ. ಯಾರು ಸಿಗಲೇಬೇಕು, ಅದಕ್ಕೆ ನಾವು ಹೋರಾಟ ತೆಗೆದುಕೊಳ್ತೀವಿ. ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಯಾರೋ ಪೆಂಡ್ರೈವ್ ತಗೊಂಡು ಹೋಗಿದ್ದಾರೆ. ಏನಂತ ತೋರಿಸಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ. ಎಲ್ಲರೂ ಸಿ ಅಧಿಕಾರಿಗಳು ಅಷ್ಟು ಗಡಿಬಿಡಿ ಮಾಡ್ಕೊಂಡು ಬಂದಿರೋದೇ ಏನೇನಿದೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ. ಇದ್ರಲ್ಲಿ ಬಹಳ ಉದ್ದೇಶ ಇದೆ ಅಂತ ಏನಿಲ್ಲ. ಮುಚ್ಚಾಕ್ಬೇಕು ಮುಚ್ಚಕ್ಕೆ ತಗೊಂಡೋಗಿದ್ದಾರೆ. ಪೆಂಡ್ರೈವ್ ಒಳಗಡೆ ಏನಿದೆ 2 ಪೆಂಡ್ರೈವ್ ತಗೊಂಡೋಗಿದ್ದಾರೆ. ಒಳಗಡೆ ಏನಿದೆ ಅಂತ ನಮಗೆ ತೋರಿಸಿಲ್ಲ. ಸಿಸ್ಟಮ್ನ ಓಪನ್ ಮಾಡಬೇಡಿ ಅಂತ ಹೇಳಿದ್ರು ಸರ್. ನಾವು ಲ್ಯಾಪ್ಟಾಪ್ ಕೆಲಸ ಮಾಡಿ ಅದಾದ್ಮೇಲೆ ಎಲ್ಲ ಡಿಲೀಟ್ ಮಾಡಿ ಅವರು ಮೇಲ್ ಕಳಿಸಿ ಅಣ್ಣ. 11:30ಕ್ಕೆ ಏನು ಎಲ್ಲ ಪ್ಲಾನ್ ನಾಶ ಮಾಡೋಕ್ಕೆ ಆಮೇಲೆ ಇನ್ನೊಂದು 100,000 ಕೋಟಿ ರೂಪಾಯಿ ಯಾರೋ 2-3 ಜನ ಅಧಿಕಾರಿಗಳು ಹಂಗೆ ಮಾಡಕ್ ಸಾಧ್ಯನೇ ಇಲ್ಲ. ಮಾಡಿ ಪಾಪ ನಿಮ್ಮ ಯಜಮಾನ್ರ ಮೇಲೆ ಯಾರೋ ಓದಿಸೋಕೆ ಪ್ರಯತ್ನ ಮಾಡಿದ್ರು. ಇಲ್ಲೇ ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮಗೆ ಹಿನ್ನೆಲೆ ಇರ್ಬೇಕಲ್ಲ, ಆ ಥರ ಮುಂಚೆನಾರ ಘಟನೆಗಳಾಗಿದೆ. ಮತ್ತೊಂದು ಫಸ್ಟು 7 ಗಂಟೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ಪೊಲೀಸರು ಬಂದು ಮಾಜಿ ಮಾಡ್ಕೊಳ್ಳೋದು. ಅದಾದ್ಮೇಲೆ ಮುಗಿಸಿ ನಾವು ಮಕ್ಕಳಿಗೆಲ್ಲ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ರಾತ್ರಿ 11 ಗಂಟೆಗೆ ಇವ್ರು ಕರ್ಕೊಂಡೋದ್ರು. FIR ಆಗಿಲ್ಲ ಅಂತ. ನಾನು ಸತಿ ರಾತ್ರಿ ಫೋನ್ ಮಾಡಿದ್ದೆ. ನಾನು ಮಾತಾಡಾದ್ಮೇಲೆ ಪೊಲೀಸರು ಸರ್ಕಲ್ ಇನ್ಸ್ಪೆಕ್ಟರ್ DSP ಹೇಳಿದ್ಮೇಲೆ DSP ಆಮೇಲೆ ಬಂದಿದ್ದಾಳೆ. ಆಮೇಲೆ ಬಂದು ರಾತ್ರಿ 2 ಗಂಟೆಗೆ ತನಿಖೆ ಮಾಡಿದ್ದಾರೆ. 2:30 ಮರು ಹೇಳಿಕೆ ಅಂತೇಳಿ ರಾತ್ರಿ 2:30 ತನಕ ಬರ್ಸ್ಕೊಂಡೋಣ. ಮತ್ತೆ ಮಾರನೇ ದಿನ ಬೆಳಗ್ಗೆ ಇಲ್ಲ ಅದು ಸರಿಯಾಗಿಲ್ಲ ಅಂತ ಮತ್ತೆ ಬಂದು ಬೇರೆ
ಏನಿಲ್ಲ ನೋಡಿಲ್ವಾ? ಅದಕ್ಕೆ ಆಮೇಲೆ ಲಾಸ್ಟಿಗೆ ಒಂದೇ ಪೇಜ್ ತಂದು ಆಮೇಲೆ ಸೈನ್ ಮಾಡ್ಕೊಳ್ಳೋದು ಕರೆಕ್ಟ್ ಜನ್ಮ ಸರ್ಟಿಫಿಕೇಟ್ ಬಂದರು, ವೇಗರಾಜ್ ಅವರು ಬಂದರು, ಎಲ್ಲರೂ ಬಂದಾದ್ಮೇಲೆ ಆಮೇಲೆ ವಾತಾವರಣ ಬೇರೆ ಆಯ್ತು. ತಕ್ಷಣಕ್ಕೆ ಇದೆಲ್ಲ ಆದ್ಮೇಲೆ 25 ಕೋಟಿ ವಾಪಸ್ ಬಂತಲ್ಲ, ಇಲ್ಲಿಂದ ಬಂತು ಯಾವ ಅಕೌಂಟ್ ಇವ್ರಿಗೆ ಯಾರು ಅರೆಸ್ಟ್ ಆಗಿಲ್ಲ. ತಕ್ಷಣಕ್ಕೆ ವಾಪಸ್ ಬಂದಿದೆ. ಮೀಡಿಯಾದವರೆಲ್ಲ ಸಹಕಾರ ಕೊಟ್ಟರು, ಭಾರಿ ಸಹಕಾರ ಕೊಟ್ಟರು, ಮೀಡಿಯಾದವರು ಕೂಡ ಸಹಕಾರ ಕೊಟ್ಟರು. ನೀವು ಧೈರ್ಯವಾಗಿರಿ ಅಮ್ಮ, ನಾವೆಲ್ಲ ಇದು ಗಟ್ಟಿಯಾಗಿದ್ದೀವಿ. ನಮ್ಮ ಮಕ್ಕಳದೆಲ್ಲ ತಲೆ ಕೆಡಿಸ್ಕೊಬಿಡಿ. ಒಂದು ನಿಮಗೆ ನ್ಯಾಯ ಸಿಗಬೇಕು, ಮಕ್ಳಿಗೆ ಅನಾನುಕೂಲ ಆಗ್ಬಾರ್ದು. ನಾನು ಮಾತಾಡ್ತೇನೆ ನನಗೆ ಅಲ್ಲಿ ಏನ್ ನಡೆದಿದ್ದು ನಿಜ ಗೊತ್ತಾಗ್ಬೇಕು ಸರ್ ನನಗೆ. ಖಂಡಿತ. ಇಷ್ಟೊಂದು ಅವಮಾನ ಅಂತಾನೆ ಲೆಟರ್ ಬರ್ದಿದ್ದಾರೆ ಲಾಸ್ಟಿಗೆ. ಯಜಮಾನ್ರ ಮೇಲೆ ಆರೋಪ ಹಾಕಿ ತಪ್ಪಿಸ್ಕೊಳಕ್ ಬಿಡೋ ಪ್ರಶ್ನೆನೇ ಇಲ್ಲ. ಗಟ್ಟಿಯಾಗಿ ತೆಗೆದುಕೊಳ್ತೀವಿ. ಇವತ್ತಿಂದ ನಾವು ಹೋರಾಟ ತೆಗೆದುಕೊಳ್ತೀವಿ, ಮಾತಾಡ್ತೀವಿ. ನೀವು ಧೈರ್ಯವಾಗಿರಿ, ದಯವಿಟ್ಟು. ಗಂಡು ಮಕ್ಕಳಿದ್ದಾರೆ, ನೀವು ಯಾವುದೇ ಕಾರಣಕ್ಕೆ ಯಾವುದೇ ನಾವೆಲ್ಲ ಇದೀವಿ. ಧೈರ್ಯವಾಗಿ ಯಾರು ಬೆಂಗಳೂರು ಇವರು ಧೈರ್ಯವಾಗಿ ಎಲ್ಲ ನಡೀತಿ ನಡೀರಿ. ಹೊಸ ಪುಸ್ತಕ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.